ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ 2 ಬಹಳ ರುಚಿಯಾಗಿರೋ ರೆಸಿಪೀಸ್ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಸುಮಾರಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ. ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಫ್ರೀ ಆಗಿದ್ದಾಗ ನನ್ನ ವಿಡಿಯೋನ ನೋಡಿ, ಆಯಿತಾ? ಸರಿ, ಮತ್ತೆ ತಡ ಯಾಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಸಮನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಇಲ್ಲಿ ಅಡುಗೆಗೆ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಪಲ್ಯ ಜೊತೆ ಅನ್ನ ತಿನ್ನಬೇಕು ಅಂತ ತುಂಬ ಅನಿಸಿತ್ತು. ತೊಂಡೆಕಾಯಿ ಪಲ್ಯ ಮಾಡಬೇಕು ಅಂತ ತುಂಬ ಇಷ್ಟ, ಆದರೆ ಅದ್ರ ಪ್ರಾಸೆಸ್ ತುಂಬ ಹೊತ್ತು ಹಿಡಿಯುತ್ತೆ ಅಂತ ಅನಿಸುತ್ತೆ ನನಗೇನೋ. ಅದು ಕಟ್ ಮಾಡ್ಕೊಳ್ಳೋದು, ಅದು ತೊಳೆಯೋದು ಮತ್ತು ಅದು ಬೇಯೋದು ಕೂಡ ತುಂಬ ನಿಧಾನ. ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ತೊಂಡೆಕಾಯಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ಅದ್ರ ರುಚಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಡೀಪ್ ಫ್ರೈ ಮಾಡಿ ತೊಂಡೆಕಾಯಿ ಪೆಪ್ಪರ್ ಫ್ರೈ ಮಾಡ್ತಾರೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಒನ್ಸ್ ಇನ್ ಅ ವೈಲ್ ಮಾಡ್ಕೊಂಡು ತಿನ್ಬೋದು. ಬಿಕಾಸ್ ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಬೇಕಾಗುತ್ತೆ. ರುಚಿ ಚೆನ್ನಾಗಿರುತ್ತೆ, ಬಟ್ ಆರೋಗ್ಯದ ವೈಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ರುಚಿಗಂತ ಒನ್ಸ್ ಇನ್ ಅ ವೈಲ್ ಆ ಥರ ತಿನ್ಬೋದು. ಬಟ್ ನಾನು ಇವಾಗ ಮಾಡ್ತಿರೋದು ತೊಂಡೆಕಾಯಿ ಮತ್ತು ಕಡಲೆಕಾಳು ಹಾಕಿ ಪಲ್ಯ, ಸುಕ್ಕ ಅಂತ ಹೇಳ್ತಾರೆ ಇದನ್ನು. ತುಂಬ ದಿವಸದಿಂದ ಮಾಡ್ತಿದ್ದೆ. ಸಮನ್ವಿಗೆ ಇದು ತುಂಬಾ ಇಷ್ಟ. ಸರಿ, ಅವಳಿಗೆ ಮಾಡ್ಕೊಡೋಣ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ. ಸ್ಕೂಲಿಂದ ಬಂದಮೇಲೆ ಕಿತ್ತಲೆ ಹಣ್ಣಿನ ಜ್ಯೂಸ್ ಮಾಡಿಕೊಟ್ಟಿದ್ದೆ, ಅದನ್ನು ಕುಡಿಲಿಲ್ಲ. ಸ್ಮೂತ್ ಬೇಕು ಅಂತ ಹೇಳಿ ಅದನ್ನು ಕುಡಿತಾ ಇದ್ದಾಳೆ. ಅದನ್ನು ಸಹಿತ ಪೂರ್ತಿ ಕುಡಿಯೋದಿಲ್ಲ, ಸ್ವಲ್ಪ ಕುಡ್ಬಿಟ್ಟು 3-4 ಸಿಪ್ಪು ಸಾಕು ಅಂತ ಹೇಳ್ತಾಳೆ. ಅಂಥದಕ್ಕೆಲ್ಲ ನಾನು ಬಲವಂತನೂ ಮಾಡೋದಿಲ್ಲ, ಪರವಾಗಿಲ್ಲ ಸಾಕು ಬಿಡು ಅಂತ ಹೇಳ್ಬಿಡ್ತೀನಿ. ಬಿಕಾಸ್ ಟೆಟ್ರಾ ಪ್ಯಾಕ್ಸ್ ಎಲ್ಲ ಅಷ್ಟು ಒಳ್ಳೇದಲ್ಲ. ಆಗೊಂದ್ಸಲಿ ಈಗೊಂದ್ಸಲಿ ಕುಡಿತಾಳೆ, ಪರವಾಗಿಲ್ಲ ಅಂತ ಅನಿಸುತ್ತೆ. ನಾನಿಲ್ಲಿ ತೊಂಡೆಕಾಯಿನೆಲ್ಲ ಉದ್ದಕ್ಕೆ ಹೆಚ್ಕೊಂಡು ಅದನ್ನು ಸ್ಟೀಮ್ ಮಾಡ್ತಾಯಿದ್ದೀನಿ. ನೀರು ಉಪ್ಪು ಹಾಕಿ ಸಹಿತ ಬೇಯಿಸ್ಕೊಳ್ಬೋದು ನೀವು ಮಾಡ್ಬೇಕಾದ್ರೆ ಮನೆಯಲ್ಲಿ. ನೆನ್ನೆ ಶಾರ್ಟ್ ವಿಡಿಯೋ ಹಾಕಿದಾಗಿಂದ ಸಿಕ್ಕಾಪಟ್ಟೆ ಜನ ಕೇಳಿದ್ದೀರಾ ತೊಂಡೆಕಾಯಿ ಪಲ್ಯದ ರೆಸಿಪಿ ಶೇರ್ ಮಾಡಿ ಪ್ಲೀಸ್ ಅಂತ ಹೇಳಿ. ಸೊ ನಾನು ಅಂದ್ಕೊಂಡಿದ್ದೆ ಶಾರ್ಟ್ಸಲ್ಲಿ ಕಂಪ್ಲೀಟಾಗಿ ರೆಸಿಪಿ ಶೇರ್ ಮಾಡಬೇಕು ಅಂತ, ಬಟ್ ಅಷ್ಟು ಡೀಟೇಲಾಗಿ ಶಾರ್ಟ್ಸಲ್ಲಿ ಹಾಕೋಕ್ಕಾಗಲ್ವಲ್ಲ. ಅದನ್ನು ಡೀಟೇಲಾಗಿ ಲಾಂಗ್ ವೀಡಿಯೋನಲ್ಲಿ ಪೋಸ್ಟ್ ಮಾಡ್ಬೋದು ಅಂತ ಹೇಳಿ ನೆನ್ನೆ ಬರೀ ಸ್ವಲ್ಪ ತುಣುಕುಗಳನ್ನ ಅಲ್ಲಿ ಹಾಕಿ ಇವತ್ತು ಕಂಪ್ಲೀಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ತೊಂಡೆಕಾಯಿನ ಉದ್ದಕ್ಕೆ ಹೆಚ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬೇಯೋದು ತಡ ಆಗುತ್ತೆ. ಅಷ್ಟರಲ್ಲಿ ನಾನು ಕಡಲೆಕಾಳನ್ನ ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಕುಕ್ಕರ್ಗೆ ಹಾಕಿ ಒಂದು 2-3 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಕಾಯಿ ತುರಿ ಬೇಕಾಗತ್ತೆ. ಸೊ ಕಾಯಿ ತುರಿನೂ ಖಾಲಿ ಆಗಿತ್ತು. ಸರಿ, ಹಾಗೆ ತುರ್ಕೊಂಬೋಣ ಅಂತ ಹೇಳಿ ಎರಡೂ ಬೇಯಕ್ಕಿಟ್ಟು ಇಲ್ಲಿ ಕಾಯಿ ತುರಿ ಎಲ್ಲ ತುರ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ಕಾಯಿ ತುರಿದಾಗ್ಲೂ ಅದು ಫ್ರೆಶ್ ಕಾಯಿ ಸಮನ್ವಿ ನಾನು ಇಬ್ಬರು ತಿಂತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಒಂದು ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಹಾಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಮತ್ತಿದು ಈಳ್ಗೆ ಮಳೆ ಬಗ್ಗೆ ತುಂಬ ಜನ ಕೇಳ್ತಾನೆ ಇರ್ತೀರಾ. ಇದು ಆನ್ಲೈನಲ್ಲಿ ನಾನು ತೊಗೊಂಡಿಲ್ಲ. ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಕ್ವಾಲಿಟಿ ಹೇಗಿರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ. ಇದು ನನಗೆ ನಮ್ಮಪ್ಪ ತಂದುಕೊಟ್ಟಿದ್ದು. ಅವರೆಲ್ಲೋ ಕುಣಿಗಲ್ ಥ್ರೂ ಬರಬೇಕಾದ್ರೆ ಅಲ್ಲಿ ಹೈವೇನಲ್ಲಿತ್ತು, ಚೆನ್ನಾಗಿತ್ತು ಅಂತ ಹೇಳಿ ನಂಗೆ ತಂದುಕೊಟ್ಟಿದ್ದು. ಸುಮಾರು ಸಲ ಹೇಳಿದ್ದೀನಿ, ಶಾರ್ಟ್ ವೀಡಿಯೋನಲ್ಲೂ ಹೇಳಿದ್ದೀನಿ, ಲಾಂಗ್ ವೀಡಿಯೋನಲ್ಲಿ ಸಹಿತ ಹೇಳಿದ್ದೀನಿ. ಆದರೂ ಹೊಸದಾಗಿ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ, ಇದು ನಾನು ಆನ್ಲೈನ್ ತೊಗೊಂಡಿದ್ದಲ್ಲ. ಇದು ಸಿಗತ್ತೆ ಹೈವೇಗಳಲ್ಲಿ ಮತ್ತು ಕೆಲವು ಕಡೆ ಈ ಜಾತ್ರೆ ಸಂತೆ ಥರ ಮಾಡ್ತಿರ್ತಾರಲ್ಲ, ಅಲ್ಲೆಲ್ಲ ಸಿಗತ್ತೆ ಅಂತ ಸುಮಾರು ಜನ ಕೂಡ ಹೇಳಿದ್ದಾರೆ. ಸರಿ, ಇವಾಗ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಮೊದಲು ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10-12 ತೊಗೊಂಡಿದ್ದೀನಿ. ಇದು ಸುಕ್ಕಾಗಿರುತ್ತಲ್ಲ ಮೆಣಸಿನ್ಕಾಯಿ, ಇದು ಅಷ್ಟು ಖಾರನೇ ಇರೋದಿಲ್ಲ. ನೀವು ಇನ್ನೂ 4 ಹಾಕಿದ್ರೂ ಖಾರ ಆಗೋದಿಲ್ಲ. ಬಣ್ಣ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು ಮೊದಲು ಮೆಣಸಿನ್ಕಾಯಿ. ಅದಾದಮೇಲೆ ಅದಕ್ಕೆ ಜೀರಿಗೆ, ಆಮೇಲೆ ಸಾಸಿವೆ ಮತ್ತು ಇದು ಧನಿಯಾ ಬರುತ್ತಲ್ಲ, ಅದು ಕೂಡ 1 ಚಮಚ ಹಾಕಿ ಹುರ್ಕೊಳ್ಬೇಕು. ಧನಿಯಾ ಜಾಸ್ತಿ ಹಾಕೋಬೇಡಿ, ಅದು ತುಂಬ ಧನಿಯಾ ಟೇಸ್ಟ್ ಡಾಮಿನೇಟ್ ಮಾಡಿಬಿಡುತ್ತೆ. 1 ಚಮಚ ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕಾಯಿ ತುರಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ತಾನೆ ಇರಬೇಕು. ಕಾಯಿ ತುರಿದು ಬಣ್ಣ ಚೇಂಜ್ ಆಗಬೇಕಾದ್ರೆ ಒಂಥರ ಘಮ ವಾಸನೆ ಬರುತ್ತೆ. ಸೊ ಆಗ ಗ್ಯಾಸ್ ಆಫ್ ಮಾಡಿದರೆ ಸಾಕು. ಇದು ಆ್ಯಕ್ಚುಲಿ ಇದನ್ನು ಹುರ್ಕೊಳ್ತಿರ್ಬೇಕಾದ್ರೆ ಪಲ್ಯಕ್ಕೆ ಮೆಣಸಿನ್ಕಾಯಿದು ಘಮ ಮತ್ತು ತೆಂಗಿನ ತುರಿದು ಘಮ ಬರ್ತಾ ಇರುತ್ತೆ. ಇಡೀ ಮನೆಯೆಲ್ಲ ಗಮ್ಮಂತಿರುತ್ತೆ. ಇದನ್ನು ಹುರ್ಕೊಂಡು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಬೇಕು. ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನೀರು ಹಾಕದೆ ಹಾಗೆ ರುಬ್ಬಬೇಕು. ಇದಕ್ಕೆ ಒಂದೇ ಒಂದು ತೊಟ್ಟು ಕೂಡ ನೀರು ಹಾಕಬಾರ್ದು. ಕಾಳು ಬೇಯಿಸ್ಕೊಂಡು ಸೋರೋ ಬಟ್ಲಿಗೆ ಹಾಕಿ ನೀರೆಲ್ಲ ಸೋರೋದಕ್ಕೆ ಇಟ್ಟಿದ್ದೆ. ಸಮನ್ವಿಗೆ ಅದು ನೋಡಿ ಅವಳಿಗೆ ಕಾಳು ತಿನ್ನಬೇಕು ಅಂತ ಆಗೋಯ್ತು. ಪಲ್ಯ ಆಗೋವರೆಗೂ ರೆಸಿಸ್ಟ್ ಮಾಡೋಕ್ಕಾಗಿಲ್ಲ ಅವಳಿಗೆ. ಸರಿ, ಅವಳಿಗೆ ಒಂಚೂರು ಬಟ್ಲಿಗೆ ಕಾಳು ಹಾಕ್ಕೊಟ್ಟು ತಿಂತಾಯಿರು, ಬೇಗ ರೆಡಿ ಮಾಡಿಬಿಡ್ತೀನಿ
ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ. ಈ ಪಲ್ಯ ಏನು ಗೊತ್ತಾ, ನೀವು ಸಾರಿಲ್ಲದೆ ಬರೀ ಪಲ್ಯ ಮಾಡಿಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಬಟ್ ಅನ್ನದ ಜೊತೆ ನೀವು ಬಿಸಿ ಬಿಸಿ ಅನ್ನ ಮತ್ತು ಪಲ್ಯ ಎರಡನ್ನೂ ಕಲಿಸ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಈಗ ನೋಡಿ ರುಬ್ಬಿರೋದು ಫುಲ್ ತರ್ತರಿಯಾಗಿದೆ. ಪೂರ್ತಿ ನುಣ್ಣಗಾದರೆ ಅದು ಬಾಯಿಗೆ ಸಿಗಲ್ಲ, ಸೊ ಅದು ಚೆನ್ನಾಗಿರಲ್ಲ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಕರಿಬೇವು, ಅದಾದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಆಮೇಲೆ ಹುರ್ಕೊಳ್ಬೇಕಾರೆ ರುಬ್ಕೊಳ್ಳೋದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿನೂ ಹಾಕ್ಕೊಳ್ಬೇಕು. ಆವಾಗ ಹೇಳೋದು ಮರ್ತೋಗಿತ್ತು, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ನೀವು ಏನಾದರೂ ಮಾಡಬೇಕಾದ್ರೆ ಅದಕ್ಕೆ ಒಂದು 4 ಬೆಳ್ಳುಳ್ಳಿನೂ ಹಾಕ್ಕೊಂಡು ಹುರ್ಕೊಂಡು ಅದಾದಮೇಲೆ ರುಬ್ಬೋದ್ರ ಜೊತೆಗೆ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು. ಈಗ ಇಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಕಿದ್ಮೇಲೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು, ಒಂಚೂರು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದಕ್ಕೊಂಚೂರೇ ಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಬಣ್ಣಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಇದಕ್ಕೆ ಟೊಮ್ಯಾಟೊ ಎಲ್ಲ ಏನೂ ಹಾಕಲ್ಲ. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಗ್ರೇವಿ ಥರ ಆಗಿಬಿಡುತ್ತೆ. ಸೊ ಬರೀ ಈರುಳ್ಳಿ ಹಾಕಿ ಹುರ್ಕೊಂಡು, ಈರುಳ್ಳಿ ಒಂಚೂರು ಕೆಂಪಗಾಗಿದೆ ಅಂತ ಅಂದಾಗ ತೊಂಡೆಕಾಯಿ ಏನು ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ತೊಂಡೆಕಾಯಿ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಆ ನೀರಿನ ಅಂಶ ಒಂಚೂರು ಹೋಗೋವರೆಗೂ ಒಂದು 5 ನಿಮಿಷದವರೆಗೂ ಸ್ವಲ್ಪ ಬಾಡಿಸ್ಕೊಳ್ತಾನೆ ಇರಬೇಕು. ನಾನು ಇದನ್ನು ಸ್ಟೀಮ್ ಮಾಡಿರೋದ್ರಿಂದ ಇದಕ್ಕೆ ಉಪ್ಪೇನೂ ಹಾಕಿರಲಿಲ್ಲ, ಹಾಗಾಗಿ ಬಾಡಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಬಾಡಿಸ್ಕೊತಾ ಇದ್ದೀನಿ. ನೀವು ಬೇಯಿಸ್ಬೇಕಾದ್ರೆ ಉಪ್ಪೇನಾದರೂ ಹಾಕಿದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಮತ್ತು ಸ್ಟೀಮರ್ದು ಲಿಂಕ್ ತುಂಬ ಜನ ಕೇಳ್ತಾ ಇದ್ದೀರಾ. ಸಾರಿ, ಅದು ನಾನು ತುಂಬ ಮುಂಚೆ ತೊಗೊಂಡಿದ್ದು, ಅದ್ರದ್ದು ಲಿಂಕ್ ಇಲ್ಲ. ನೀವು ಅಮೆಝಾನಲ್ಲಿ ಸ್ಟೀಮರ್ ಅಂತ, ಸ್ಟೀಲ್ ಸ್ಟೀಮರ್ ಅಂತ ಹುಡುಕಿದ್ರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸುಮಾರು ಸ್ಟೀಮರ್ಸ್ ಇದೆ, 3 ಲೇಯರಲ್ಲಿ ಸ್ಟೀಮರ್ಸ್ ಎಲ್ಲನೂ ಇದೆ, ಹುಡುಕ್ಬೋದು. ಬಟ್ ನನ್ನ ಹತ್ರ ಲಿಂಕ್ ಇಲ್ಲ, ತುಂಬ ವರ್ಷ ಆಯಿತು ನಾನು ಅದನ್ನು ತೊಗೊಂಡು. ತೊಂಡೆಕಾಯಿ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ಬೇಯಿಸಿಟ್ಕೊಂಡಿರೋ ಕಾಳು ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಬಾಡಿಸ್ಕೊತಾ ಇದ್ದೀನಿ. ಕಾಳಿಗೂ ಸಹಿತ ನಾನು ಉಪ್ಪು ಹಾಕಿ ಬೇಯಿಸಿದ್ದೆ, ಸೊ ಉಪ್ಪು ಲಾಸ್ಟಲ್ಲಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪಲ್ಯದ ಪುಡಿ, ಇದಕ್ಕೆ ಹಾಕಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು 2 ನಿಮಿಷ ಪೂರ್ತಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಏನಾದರೂ ಕಮ್ಮಿ ಆಗಿದ್ರೆ ಎಕ್ಸ್ಟ್ರಾ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಲ್ಲಿಗೆ ತೊಂಡೆಕಾಯಿ ಮತ್ತು ಕಾಳಿನ ಪಲ್ಯ ರೆಡಿಯಾಗಿ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಬಿಕಾಸ್ ನೆನ್ನೆ ತುಂಬ ಜನ ಕೇಳಿದ್ರಿ, ನೋಡೋದಕ್ಕೆ ತುಂಬ ಟೇಸ್ಟಿಯಾಗಿದೆ, ರೆಸಿಪಿ ಶೇರ್ ಮಾಡಿ ಅಂತ ಹೇಳಿ. ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸಿ ನಾನು ಸಮನ್ವಿ ಇಬ್ಬರು ಊಟ ಮಾಡಿ, ಆಮೇಲೆ ಸಮನ್ವಿ ನಾನು ನಿದ್ದೆ ಮಾಡಿಸ್ಬಿಟ್ಟು ಸರಿ ಮೇಲೆ ಬಂದೆ. ಹಿಂದೆ ಗಿಡಗಳಿಗೆ ನೀರು ಹಾಕಿ ತುಂಬ ದಿನ ಆಗಿತ್ತು, ಹಾಗೆ ಅಲ್ಲೆಲ್ಲ ತುಂಬ ಧೂಳಾಗೋಗಿತ್ತು. ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಆಗಿದೆ. ಸರಿ ಅಲ್ಲೆಲ್ಲ ಒರೆಸೋಣ, ಬಿಕಾಸ್ ಉಯ್ಯಾಲೆ ಮೇಲೆ ಚೇರ್ ಮೇಲೆಲ್ಲ ಕೂತ್ಕೊಳ್ತೀವಿ, ಮತ್ತು ಧೂಳಿದ್ರೆ ಮತ್ತೆ ಏನಾದರೂ ಇದಾಗತ್ತೆ ಅಂತ ಹೇಳಿ ಅದೆಲ್ಲ ಅವಾಗವಾಗ ಒರೆಸ್ತಾ ಇರ್ತೀನಿ. ಮತ್ತು ಜ್ಯೂಸರ್ ಲಿಂಕ್ ತುಂಬ ಜನ ಕೇಳಿದ್ದೀರಾ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಲಾಂಗ್ ವೀಡಿಯೋಸ್ ಹಾಕ್ದಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಸ್ ನಾನು ಕಿಚನಲ್ಲಿ ಯೂಸ್ ಮಾಡೋದ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ನೆನ್ನೆ ಶಾರ್ಟ್ ವಿಡಿಯೋ ನೋಡಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನಿಮಗೆ ಸ್ಕೂಲ್ ಡೇಸಲ್ಲಿ ಏನೇನು ಇಷ್ಟ ಆಗುತ್ತೆ ಅಂತ. ಅದು ಓದಿ ನನಗೂ ಎಷ್ಟು ಖುಷಿ ಆಗ್ತಿತ್ತು. ಹೌದಲ್ವಾ, ಇದು ಸಿಗ್ತಾಯಿತ್ತಲ್ವಾ ಅಂತ ಅನ್ನಿಸ್ತಾಯಿತ್ತು. ಸುಮಾರು ಜನ ಇಮ್ಲಿ ಕಡ್ಡಿ, ಅದೇ ಹುಣಸೆ ಹಣ್ಣಿನ ಚಾಕ್ಲೇಟು, ಅದಾದಮೇಲೆ ಮಾವಿನಕಾಯಿ, ಸೀಬೆಕಾಯಿ, ಆಮೇಲೆ ಹಾಲ್ಕೋವಾ ಇಷ್ಟ ಅಂತಲೂ ಸುಮಾರು ಜನ ಹೇಳಿದ್ದೀರಾ. ಹೌದು, ಅದು ನನಗೆ ಮರ್ತೇ ಹೋಗಿತ್ತು. ಆ ಕಮೆಂಟ್ ಓದಿದಾಗ ಹೌದಲ್ವಾ, ಹಾಲ್ಕೋವಾನು ಚೆನ್ನಾಗಿರೋದು, ಮತ್ತು ಕೊಬ್ಬರಿ ಮಿಠಾಯಿ ಎಲ್ಲನೂ ಸಿಗೋದು ಅಂಗಡಿಗಳಲ್ಲಿ. ಹಾಗೆ ನೆನಪುಗಳು ಸ್ಕೂಲ್ ಡೇಸಲ್ಲಿ ಏನೇನು ತೊಗೊಂಡು ತಿಂತಾಯಿದ್ವಿ ಅಂತ ಹಾಗೆ ಕಣ್ಣು ಮುಂದೆ ಬರ್ತಾಯಿತ್ತು. ಖುಷಿ ಆಗ್ತಿತ್ತು ಪ್ರತಿಯೊಬ್ಬರು ಕಮೆಂಟ್ ನೋಡಿದಾಗ. ಎಷ್ಟು ಖುಷಿಯಾಗಿ ಎಷ್ಟೊಂದು ಐಟಮ್ಸ್, ಕೆಲವರಂತ ತುಂಬ ಐಟಮ್ಸ್ ಎಲ್ಲ ಬರೆದಿದ್ದಾರೆ. ಕೆಲವರು ಪಾನಿಪುರಿ, ಗೋಬಿ ಅಂತೆಲ್ಲನೂ ಹಾಕಿದ್ದಾರೆ. ನಾನು ಅಂದ್ಕೊಳ್ತಿದ್ದೆ ನಾವು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಪಾನಿಪುರಿ, ಗೋಬಿ ಎಲ್ಲ ಸಿಗ್ತಾ ಇರಲಿಲ್ಲ. ಬಹುಶಃ ಅವ್ರು ನಮಗಿಂತ ಸ್ವಲ್ಪ ಯಂಗರ್ ಜನರೇಷನ್ ಇರ್ಬೋದು, ಗೋಬಿ ಪಾನಿಪುರಿ ಎಲ್ಲ ಸಿಗ್ತಿತ್ತೇನೋ. ಬಟ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಇರ್ತಿರ್ಲಿಲ್ಲ. ಈ ಥರದ್ದೇ ಸೀಬೆಕಾಯಿ, ಸೌತೆಕಾಯಿ, ಮಾವಿನಕಾಯಿ ಇಂಥದ್ದೇ ಸಿಗೋದು, ಸಖತ್ ಮಜವಾಗಿರೋದು. ಆಮೇಲೆ ಮತ್ತೊಬ್ಬರು ನನ್ನ ರೆಗ್ಯುಲರ್ ವ್ಯೂವರು ಪ್ರತಿ ಸಲಿನೂ ಕಮೆಂಟ್ ಮಾಡ್ತಾರೆ. ಸೊ ಅವರು ಒಂದು ಕಮೆಂಟಲ್ಲಿ ಹೇಳಿದ್ರು, ಹೌದು ಅವಾಗೆಲ್ಲ ಆ ಥರ ಸಿಗೋದು, ನಾವು ತಿಂತಾಯಿದ್ವಿ. ಬಟ್ ಇವಾಗ ಆ್ಯಸ್ ಪೇರೆಂಟ್ಸ್ ನಾವು ಕೂಡ ಚೇಂಜ್ ಆಗಿಬಿಟ್ಟಿದ್ದೀವಲ್ವಾ, ನಾವು ಕೂಡ ಮಕ್ಳಿಗೆ ಅದನ್ನೆಲ್ಲ ಕೊಡಿಸೋದಿಲ್ಲ, ಹೈಜೀನ್ ಇರೋದಿಲ್ಲ ಅಂತ ಹೇಳಿ ಕರ್ಕೊಂಡು ಬರ್ತೀವಿ ಅಂತ. ಅವಾಗ ಅನಿಸ್ತು, ಹೌದು ಅದು ಕೂಡ ನಿಜನೇ, ನಾವು ಕೂಡ ಚೇಂಜ್ ಆಗಿಬಿಟ್ಟಿದ್ದೀವಿ, ಬರೀ ಮಕ್ಕಳು ಚೇಂಜ್ ಆಗಿದ್ದೀವಿ ಅಂತ ಯಾಕೆ ಹೇಳಬೇಕು. ಕಾಲದ ಜೊತೆಗೆ ನಾವು ಕೂಡ ಚೇಂಜ್ ಆಗಿದ್ದೀವಿ. ಇವಾಗ ರೋಡ್ ಸೈಡ್ ಆ ಥರ ಇಟ್ಕೊಂಡು ಮಾರ್ತಿದ್ರು ನಾವು ಕೊಡ್ಸೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ನೀಟಾಗಿರಲ್ಲ, ಹೈಜೀನ್ ಇರೋದಿಲ್ಲ,
ಗಾಡಿ ನೀಟಾಗಿಲ್ಲ, ಪಾತ್ರೆ ನೀಟಾಗಿರಲ್ಲ, ಯಾವ ನೀರು ಉಪಯೋಗಿಸ್ತಾರೋ ಅಂತ ತುಂಬ ಯೋಚನೆ ಮಾಡ್ತೀವಿ. ನಾವೆಲ್ಲ ಅದೆಲ್ಲ ಏನೂ ಯೋಚನೆ ಮಾಡಲಿಲ್ಲ, ಅದೇ ನಮಗೆ ಇಮ್ಯುನಿಟಿ ಆಗಿ ಬೆಳೆದ್ಬಿಡ್ತು. ಬಟ್ ಈಗಿನ ಮಕ್ಕಳಿಗೆ ನಾವು ಅದನ್ನೆಲ್ಲ ತುಂಬ ಓವರ್ ಹೈಜೀನಾಗಿ ಬೆಳೆಸಿ ಸ್ವಲ್ಪ ಇಮ್ಯುನಿಟಿ ಪವರ್ ಅವ್ರದ್ದು ನಾವೇ ಕಮ್ಮಿ ಮಾಡ್ತಿದ್ದೇವೇನೋ ಅಂತಲೂ ಅನಿಸುತ್ತೆ. ಆದರೆ ಚೆನ್ನಾಗಿತ್ತು. ನಿಮ್ಮೆಲ್ಲರ ಕಮೆಂಟ್ ಓದಿ ಕೂಡ ನನಗೆ ತುಂಬಾ ಖುಷಿ ಆಯಿತು. ಈ ವಿಡಿಯೋ ಹಾಕಿದ್ದಕ್ಕೂ ಸಾರ್ಥಕ ಆಯಿತು, ಪರವಾಗಿಲ್ಲ. ಸುಮಾರಷ್ಟು ಜನಕ್ಕೆ ಅವ್ರ ಸ್ಕೂಲ್ ಡೇಸ್ ಜ್ಞಾಪಕ ಮಾಡಿಸಿದ್ನಲ್ಲ ಅನ್ನೋ ಒಂದು ಖುಷಿ ಕೂಡ ಆಯಿತು ನನಗೆ. ಮತ್ತು ನೀವು ಸುಮಾರಷ್ಟು ಜನ ಸಮನ್ವಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಫೇಸ್ ಕ್ರೀಮ್ ಆಗಿರ್ಬೋದು, ಶ್ಯಾಂಪು ಆಗಿರ್ಬೋದು, ಯಾವುದು ಅಂತ ಕೇಳ್ತಾನೆ ಇದ್ರಿ ಸುಮಾರು ಜನ. ಸಮನ್ವಿಗೆ ನಾನು ಅವಿನೋ ಬಾಡಿ ವಾಶ್ ಯೂಸ್ ಮಾಡ್ತಿದ್ದೀನಿ. ಅವಳು ಪುಟ್ಟ ಮಗುವಿಂದನೂ ಅದನ್ನೇ ಯೂಸ್ ಮಾಡ್ತಿರೋದು. ಹೆಡ್ ಟು ಟೋ ಅದೇ ಯೂಸ್ ಮಾಡ್ಬೋದು. ಶ್ಯಾಂಪು ಬಂದು ಸೆಬಾಮೆಡ್ದು ಸಿಗುತ್ತೆ, ಅದನ್ನು ಉಪಯೋಗಿಸ್ತೀನಿ. ಮತ್ತು ಬ್ರಷು ಪೇಸ್ಟ್ ಎರಡೂ ಮೀಮಿ ಬ್ರ್ಯಾಂಡ್ದು. ಯಾವಾಗಿಂದ ಬ್ರಷ್ ಮಾಡ್ತಿದ್ದೀರಾ ಸಮನ್ವಿಗೆ ಅಂತಲೂ ಕೇಳ್ತಿದ್ದೀರಾ. ಅವಳಿಗೆ 2.25 ವರ್ಷ ಇದ್ದಾಗಿಂದ ಅವಳು ಬ್ರಷ್ ಮಾಡೋಕ್ಕೆ ಶುರು ಮಾಡಿದ್ದು. ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ಮುಖಕ್ಕೆ ಸೆಬಾಮೆಡ್ದು ಫೇಶಿಯಲ್ ಕ್ರೀಮ್ ಬರುತ್ತಲ್ಲ, ಅದನ್ನು ಉಪಯೋಗಿಸ್ತೀನಿ. ಮುಖಕ್ಕೆ ಮಾತ್ರ ಇದು. ಮತ್ತು ಬಾಡಿಗೆಲ್ಲ ಸೆಬಾಮೆಡ್ ಬಾಡಿ ಲೋಷನ್ ಬರುತ್ತೆ, ಅದನ್ನು ಉಪಯೋಗಿಸ್ತೀನಿ. ಪ್ರತಿಯೊಂದೂ ಸೆಬಾಮೆಡ್ ಪ್ರಾಡಕ್ಟ್ಸೇ, ಬಿಕಾಸ್ ಮಗುಗೆ ಮೋಸ್ಟ್ ರೆಕಮೆಂಡೆಡ್ ಇವಾಗ ಅದೇ ಪ್ರಾಡಕ್ಟು. ಮತ್ತು ನಾವು ಸಮನ್ವಿ ಹುಟ್ಟಿದಾಗಿಂದನೂ ಅದನ್ನೇ ಉಪಯೋಗಿಸ್ತಿರೋದ್ರಿಂದ ಅವಳಿಗೆ ಅದೇ ಅಭ್ಯಾಸ ಆಗೋಗಿದೆ. ಮತ್ತು ಚೇಂಜ್ ಮಾಡೋದು ಬೇಡ ಸದ್ಯಕ್ಕೆ ಅಂತ ಹೇಳಿ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಪೌಡರ್ ಕೂಡ ನಾನು ಅಷ್ಟು ಪೌಡ್ರ್ ಉಪಯೋಗಿಸೇ ಇಲ್ಲ. ಅವಳಿಗೆ ಬೊಟ್ಟಿಟ್ಟಾಗ ಅದು ಕದರ್ಕೋಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಪೌಡ್ರ್ ಯೂಸ್ ಮಾಡ್ತೀನಿ. ಅದಕ್ಕಷ್ಟೇ ಇದು ತೊಗೊಂಡೆ, ತುಂಬ ದಿವಸ ಆಯಿತು. ಮತ್ತಿದು ಯಾವುದೇ ಪ್ರಮೋಷ್ನಲ್ ವಿಡಿಯೋ ಥರ ಎಲ್ಲ ಏನೂ ಇಲ್ಲ. ನೀವು ಸುಮಾರು ಜನ ಕೇಳಿದ್ರಿ ಸಮನ್ವಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತೇಳಿ, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಮೇಲ್ಗಡೆ ಕೆಲಸ ಎಲ್ಲ ಮುಗಿಸಿ ಕೆಳಗೆ ಬಂದು ಸಂಜೆ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಪ್ರತಿದಿನ ಸಂಜೆ ಸ್ನ್ಯಾಕ್ಸ್ ಏನು ಮಾಡೋದಿಲ್ಲ ನಾನು. ಯಾವತ್ತಾದರೂ ಒಂದೊಂದು ದಿವಸ ಈ ಥರ ಮನೇಲಿ ಜಾಸ್ತಿ ಬ್ರೆಡ್ ಇದ್ದ ದಿವಸ ಅಥವಾ ಸಮನ್ವಿ ಯಾವತ್ತಾದರೂ ಕೇಳಿದ ದಿವಸ ಮಾಡ್ತೀನಿ. ಇಲ್ಲ ಅಂತಂದರೆ ಕೆಲವು ರೆಡಿಮೇಡ್ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ಅಂದರೆ ಕಡಲೆಪುರಿಗೆ ಒಗ್ಗರಣೆ ಹಾಕಿಟ್ಟಿರ್ತೀನಿ, ಇಲ್ಲ ಅವಲಕ್ಕಿಗೆ ಒಗ್ಗರಣೆ ಹಾಕಿಟ್ಟಿರ್ತೀನಿ, ಅದೇ ನಡೆಯುತ್ತೆ. ಇವತ್ತು ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ. 2-3 ಪುಟ್ಟ ಸೈಜಿನ ಈರುಳ್ಳಿ ತೊಗೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪೂರ್ತಿ ಬೇಯಬೇಕಾಗಿಲ್ಲ, ಒಂದು ಸ್ವಲ್ಪ ಈರುಳ್ಳಿ ಆಗಿದೆ ಅಂದಾಗ ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಬ್ರೆಡ್ ಟೋಸ್ಟ್ ಅಂತೂ ನಾವು ಅಯ್ಯಂಗಾರ್ ಬೇಕ್ರಿಗಳು ಯೂಶಲಿ ಸಿಗುತ್ತೆ ನೋಡಿ, ಅದೇ ಥರ ರುಚಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಒಂದೊಂದು ದಿವಸ ಸಂಜೆ ಹೊತ್ತು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ, ಮಕ್ಳಿಗೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಹೊರಗಡೆ ಬೇಕ್ರಿಲಿ ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ, ಬೆಸ್ಟ್ ಅಂತ ಅನಿಸುತ್ತೆ. ಮತ್ತು ಈಗ ಇದಕ್ಕೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ತುಂಬ ಹೊತ್ತು ಹುರಿದು ಪೂರ್ತಿ ಬೇಯಿಸಬೇಕು ಅಂತ ಏನಿಲ್ಲ, ಅರ್ಧಂಬರ್ಧ ಬೆಂದರೆ ಸಾಕು, ಅದು ರುಚಿ ಚೆನ್ನಾಗಿರುತ್ತೆ. ಕಡೆಯದಾಗಿ ಇದಕ್ಕೆ ಟೊಮ್ಯಾಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ 2 ಟೊಮ್ಯಾಟೊ ತೊಗೊಂಡಿದ್ದೆ ಪುಟ್ಟ ಸೈಜ್ದು, ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವರು ಎಲೆಕೋಸು ಕೂಡ ತುರಿದು ಹಾಕ್ಕೊಳ್ತಾರೆ, ಬಟ್ ನಾನು ಹಾಕ್ಕೊಂಡಿಲ್ಲ. ಇಷ್ಟೇ ಸಾಕು, ಚೆನ್ನಾಗಿರುತ್ತೆ ಅಂತ ಹೇಳಿ. ಎಲೆಕೋಸು ಹಾಕಿದ್ರೆ ಅಷ್ಟು ರುಚಿ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಷ್ಟನ್ನೇ ಹಾಕಿ ಮಾಡಿದ್ರೆ ನಮಗೆ ಬೇಕ್ರಿನಲ್ಲಿ ಹೇಗೆ ಸಿಗುತ್ತೋ ಅದೇ ರುಚಿ ಇರುತ್ತೆ. ಇಷ್ಟನ್ನು ಹಾಕಿ ಹುರ್ಕೊಂಡು ಟೊಮ್ಯಾಟೊ ಒಂಚೂರು ಮೆತ್ತಗಾಗಿದೆ ಅಂತಂದಾಗ ಗ್ಯಾಸ್ ಉರಿ ಸಣ್ಣ ಮಾಡಿ ಇದಕ್ಕೆ ಒಂಚೂರು ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ಒಂಚೂರು ಗರಂ ಮಸಾಲ ಮತ್ತು ನಿಮ್ಮ ಮನೇಲಿ ಚಾಟ್ ಮಸಾಲ ಇದ್ದರೆ ಅದೊಂಚೂರು ಹಾಕ್ಕೊಂಡು ಪ್ರತಿಯೊಂದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಖಾರ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ. ನಿಮ್ಮ ಮನೇಲಿ ಮಕ್ಕಳಾಗಲಿ ನೀವಾಗಲಿ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಹೇಳೋದು ಮರ್ತಿದ್ದೆ, ಆವಾಗಲೇ ತೊಂಡೆಕಾಯಿ ಪಲ್ಯದ ರೆಸಿಪಿ ಏನು ಶೇರ್ ಮಾಡಿದೆ, ಅದೊಂದು ಸ್ವಲ್ಪ ಖಾರ ಕಮ್ಮಿನೇ ಇರುತ್ತೆ. ನಿಮ್ಮ ಮನೇಲಿ ನೀವು ಖಾರ ಜಾಸ್ತಿ ಇಷ್ಟಪಡ್ತೀರಾ ಅಂತಂದರೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೋತೀರಲ್ಲ, ಆ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು. ಎಕ್ಸ್ಟ್ರಾ ಖಾರ ಬೇಕು ಅಂತಂದರೆ. ನಾನೇನು ಹಾಕ್ಕೊಂಡಿಲ್ಲ, ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದ್ರಿಂದ ಕಮ್ಮಿನೇ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಪ್ರತಿಯೊಂದೂ ಮಸಾಲೆ ಎಲ್ಲ ಹಾಕಿ ಎಲ್ಲ ಆದಮೇಲೆ ಹಾಗೆ ಬಿಟ್ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಬ್ರೆಡ್ ಮೇಲೆ ಹಾಕ್ಕೊಳ್ಬೇಕದು. ನಾನಿಲ್ಲಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಈ ಥರ ಬ್ರೆಡ್ ರೋಸ್ಟ್ ಮಾಡೋ ಟೋಸ್ಟರಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು, ಇಲ್ಲ ಕಾವಲಿ ಮೇಲೆ ಒಂದು ಸೈಡ್ ಮಾತ್ರ ಬ್ರೆಡ್ ರೋಸ್ಟ್ ಮಾಡ್ಕೋಬೇಕು, 2 ಸೈಡ್ ರೋಸ್ಟ್ ಮಾಡ್ಕೊಳ್ಬಾರ್ದು. ಇಲ್ಲ ಅಂತಂದರೆ ಗ್ರಿಲ್ ಪ್ಯಾನ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಇಟ್ಕೊಂಡು ಸಹಿತ ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಎಸ್ಪೆಷಲಿ ಬ್ರೆಡ್ ಒಂದು ಸ್ವಲ್ಪ ಗ್ರಿಲ್ ಆದರೆ ಆವಾಗ ರುಚಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 2 ಬ್ರೆಡ್ಡು ಅಂದರೆ ಟೋಟಲಾಗಿ 4 ಬ್ರೆಡ್ ಒಟ್ಟಿಗೆ ಇಟ್ಬಿಟ್ಟು ಗ್ರಿಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡಿದಾಗ ಒಳಗಿನ ಭಾಗ ರೋಸ್ಟ್ ಆಗಿರೋದಿಲ್ಲ. ಸೊ ಈಗ ಒಳಗಿನ ಭಾಗಕ್ಕೆ ನಾವೇನು ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಬೆಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಚ್ಕೊಳ್ತಾ ಇಲ್ಲ. ಆ್ಯಕ್ಚುಲಿ ಬ್ರೆಡ್ ಟೋಸ್ಟ್ಗೆ ಅದನ್ನೆಲ್ಲ ಏನು ಹಾಕಬೇಕಾಗಿಲ್ಲ. ಸ್ಯಾಂಡ್ವಿಚ್ ಎಲ್ಲ ಮಾಡಬೇಕಂದ್ರೆ ಬೆಣ್ಣೆ
ಸಾಸ್ ಅದೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಟೋಸ್ಟ್ಗೆಲ್ಲ ಅದೆಲ್ಲ ಏನೂ ಬೇಕಾಗೋದಿಲ್ಲ. ಸೊ ಪಲ್ಯ ಏನು ಮಾಡಿರ್ತೀವಿ ಅಷ್ಟಕ್ಕೂ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಪೂರ್ತಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೋಬೋದು. ನಮ್ಮ ಟೇಸ್ಟಿಗೆ ತಕ್ಕಂಗೆ ಎಷ್ಟು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಅಂಗಡಿಲಂದರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿರ್ತಾರೆ. ನಮ್ಮ ಮನೇಲಿ ನಮ್ಗೆ ಹೆಂಗೆ ಬೇಕೋ ಹಾಗೆ ಹಾಕ್ಕೊಂಡು ಮಾಡಿಕೊಂಡು ತಿನ್ಕೋಬೋದು. ಆ್ಯಕ್ಚುಲಿ ಇದೆಲ್ಲನೂ ಹೇಳಬೇಕಂದ್ರೆ ನಮ್ಮ ಕಾಲದ ತಿಂಡಿಗಳೇನೇ ಇದು. ಸೊ ಬೇಕ್ರಿಗಳಲ್ಲಿ ಹೋದಾಗ ಬ್ರೆಡ್ ಟೋಸ್ಟ್, ಎಸ್ಪೆಷಲಿ ಅಯ್ಯಂಗಾರ್ ಬೇಕ್ರಿನಲ್ಲಿ ಬ್ರೆಡ್ ಟೋಸ್ಟು, ಹನಿ ಕೇಕು ಮತ್ತು ವೆಜ್ ಪಫ್ ಇಷ್ಟೂ ಸೂಪರಾಗಿರೋದು ಅಯ್ಯಂಗಾರ್ ಬೇಕ್ರಿಗಳಲ್ಲಿ ತೊಗೊಂಡು ತಿನ್ನೋದಕ್ಕೆ. ಇವಾಗೆಲ್ಲ ಅಷ್ಟು ಅನ್ಸೋದಿಲ್ಲ ಪಫ್ಸ್ ಎಲ್ಲ ತಿನ್ನಬೇಕು ಅಂತ ಹೇಳಿ, ಬಟ್ ಬ್ರೆಡ್ ಟೋಸ್ಟ್ ಇಷ್ಟ ಆಗುತ್ತೆ ನನಗೆ. ಆದರೆ ಏನಂತಂದರೆ ನೀವು ಬೇಕ್ರಿನಲ್ಲಿ ಮಾಡಿರೋದು ತಿಂದರೆ ಒಂದು ಸ್ವಲ್ಪ ಹೊತ್ತು ತಿಂದಾದ್ಮೇಲೆ ಕುತ್ತಿಗೆಲೆಲ್ಲ ಉರಿ ಬಂದಂಗೆ ಆಗುತ್ತೆ. ಬಟ್ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಆ ಥರ ಎಲ್ಲ ಏನೂ ಆಗಲಿಲ್ಲ. ಬಿಕಾಸ್ ನಾನು ಇದು ಮಾಡಿ ತಿಂದು ನೆಕ್ಸ್ಟ್ ಡೇ ನಿಮಗೆ ವೀಡಿಯೋನಲ್ಲಿ ಹೇಳ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಖಾರ ಅದೆಲ್ಲನೂ ಹಿತಮಿತವಾಗಿ ಹಾಕ್ಕೊಂಡಿರ್ತೀವಿ. ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿರ್ತಾರೆ, ಎಣ್ಣೆ ಎಲ್ಲನೂ ಜಾಸ್ತಿ ಹಾಕಿರ್ತಾರಲ್ವ. ಸೊ ನಮ್ಗೆ ಆ ಥರ ಫೀಲ್ ಆಗಬಹುದು. ಇದನ್ನು ಹಾಗೆ ಒಂದು ಸಿಂಗಲ್ ಸ್ಲೈಸ್ ಬ್ರೆಡ್ಡಾಗೂ ತಿನ್ಬೋದು, ಇಲ್ಲ ಸ್ಯಾಂಡ್ವಿಚ್ ಥರ ಮಾಡಿಕೊಂಡು ಕಟ್ ಮಾಡ್ಕೊಂಡು ಕೂಡ ತಿನ್ಬೋದು. ಹೇಗೆ ಬೇಕಾದ್ರೂ ತಿನ್ಬಹುದು. ಸೊ ಚೆನ್ನಾಗಿರುತ್ತೆ. ನನಗೆ ಈ ಥರ ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ. ಹಾಗಾಗಿ ಸ್ಯಾಂಡ್ವಿಚ್ ಥರ ಮಾಡಿಕೊಂಡು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಒಂದೊಂದು ದಿವಸ ಟೀ ಟೈಮಲ್ಲಿ, ಕಾಫಿ ಟೈಮಲ್ಲಿ ತಿಂದು ಕಾಫಿ ಎಲ್ಲ ಕುಡಿಯೋದಕ್ಕೆ. ಟ್ರೈ ಮಾಡಿ ನೋಡಿ ನೀವು ಕೂಡ ಒಂದ್ಸಲಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಸುಮಾರಷ್ಟು ಜನ ನಾನು ತೋರಿಸಿರೋ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ ಮತ್ತು ಮುಂದಿನ ವೀಡಿಯೋನಲ್ಲಿ ಬಂದು ನಾನು ಈ ರೆಸಿಪಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿದಾಗ ನೋಡಿ ತುಂಬ ಖುಷಿ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಕಡೆಗೆ ಬಂದಿದ್ದೀವಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆವರೆಗೂ ನೋಡಿದ್ದಕ್ಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ ಹೇಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಸೊ ದಟ್ ನನಗೂ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಸರಿ, ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.